ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ಜನ BCM ಹಾಸ್ಟೆಲ್ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಭಾಳಷ್ಟು ಜನ ಸ್ಟೂಡೆಂಟ್ಸು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ. ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಕಿದರೆ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ ಹೇಳ್ತಾ ಇದೆ. ಒಂದು ಜನ ಸ್ಟೂಡೆಂಟ್ಸು ಕಾಲೇಜ್ ರಿಜಿಸ್ಟರ್ ನಂಬರ್ ಹಾಕಿದರೆ ಕಾಲೇಜ್ ಡೀಟೇಲ್ಸೇ ಶೋ ಆಗ್ತಾಯಿಲ್ಲ. ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆ ಆ ಎರಡು ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡೋದಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ಆದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾರೆಲ್ಲ ಇವಾಗ BCM ಹಾಸ್ಟೆಲ್ ಆನ್ಲೈನ್ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಮುಂಚೆ ನೀವು ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಕಿದರೆ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ಸ್ ಅಂತ ಬರ್ತಾಯಿತ್ತು. ಬಟ್ ಇದನ್ನು ಇಲಾಖೆಯವರಿಗೆ ಹೇಳಿದ ಮೇಲೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ನಾನಿವಾಗ RD ನಂಬರ್, ಕ್ಯಾಸ್ಟ್ ಇನ್ಕಮ್ ಆ್ಯಂಡ್ RD ನಂಬರ್ ಹಾಕಿ ಚೆಕ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡಾಟಾ ಫೆಚ್ ಆಗ್ತಾಯಿದೆ. ನಾನಿವಾಗ ನಿಮಗೆ ಲೈವ್ ಡೆಮೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನಿವಾಗ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ RD ನಂಬರ್ ಹಾಕಿ ಫೆಚ್ ಅಂತ ಕೊಟ್ಟರೆ ಲೋಡಿಂಗ್ ಆಗಿ ನಮ್ಮ ಡೀಟೇಲ್ಸ್ ಎಲ್ಲ ಆ್ಯಡ್ ಆಯಿತು. ಇಲ್ಲಿ ಕೆಳಗಡೆ ಕಾಣ್ತಾಯಿದೆ ನೋಡಿ, ಸೇವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಸಬ್ಮಿಟ್ ಅಂತ ಇಲ್ಲಿ ಕಾಣ್ತಾಯಿದೆ ನೋಡಿ. ನಮ್ಮದು ಡೀಟೇಲ್ಸ್ ಸೇವ್ ಆಯಿತು. ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ರೆಕಾರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ. ಇದು ಮುಂಚೆ ಸೇವ್ ಆಗ್ತಾ ಇದ್ದಿಲ್ಲ. ಮುಂಚೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮಿಂದ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ ಕೇಳ್ತಾ ಇತ್ತು. ಅದಕ್ಕೆ ಇದನ್ನು ಇಲಾಖೆಯವರಿಗೆ ಹೇಳಿದ ಮೇಲೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ನಿಮ್ಮದು ಇನ್ನೊಂದು ಪ್ರಾಬ್ಲಮ್ ಇದೆ, ಕಾಲೇಜ್ ರಿಜಿಸ್ಟರ್ ನಂಬರ್ ಹಾಕಿದೆ, ಕಾಲೇಜ್ ಶೋ ಆಗ್ತಾ ಇಲ್ಲ, ಕಾಲೇಜ್ ಡೀಟೇಲ್ಸ್ ಶೋ ಆಗ್ತಾ ಇಲ್ಲ ಅಂತ ಭಾಳಷ್ಟು ಜನ ಕೇಳ್ತಾಯಿದ್ರಿ. ಅದಕ್ಕೆ ನೀವು ನಿಮ್ಮದು ಕಾಲೇಜ್ ರಿಜಿಸ್ಟರ್ ನಂಬರ್ ನಿಮ್ಮ ಹತ್ರ ಇದ್ದರೂ ನೀವು ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅದು ಅಪ್ಡೇಟ್ ಆಗಿರಲ್ಲ ಇನ್ನೂ ಕರೆಕ್ಟಾಗಿ. ಅದಕ್ಕೆ ನೀವು ಮ್ಯಾನ್ಯುವಲ್ ಆಗಿ ನೀವೇ ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕಲ್ಲಿ ಬರುತ್ತೆ, ಯಾವ ತಾಲೂಕಲ್ಲಿ ಬರುತ್ತೆ ಅಂತ ನೀವೇ ಆ್ಯಡ್ ಮಾಡಬೇಕು. ನಾನಿವಾಗ ವಿಜಯನಗರ ಯೂನಿವರ್ಸಿಟಿ ತೊಗೊಂಡು UG ಬರುತ್ತೆ, ಡಿಗ್ರಿ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ UG ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ರಿಜಿಸ್ಟರ್ ನಂಬರ್ ಇದ್ದರೂ ಇಲ್ಲ ಅಂತ ಹಾಕಿ. ಯಾಕೆ ಅಂತಂದರೆ ನೀವು ರಿಜಿಸ್ಟರ್ ನಂಬರ್ ಎಸ್ ಅಂತ ಹಾಕಿ ಕೆಳಗಡೆ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಿ ಗೆಟ್ ಡಾಟಾ ಅಂತ ಕೊಡ್ತಾಯಿದ್ದೀರ. ಬಟ್ಟು ನಿಮ್ಮ ಕಾಲೇಜ್ ಕಡೆಯಿಂದ ನಿಮ್ಮದು ಡಾಟಾ ಯಾವುದೇ ಥರ ಅಪ್ಡೇಟ್ ಮಾಡಿರಲ್ಲ ಹಾಸ್ಟೆಲ್ ಕಡೆಗೆ. ಅದಕ್ಕೆ ನಿಮ್ಮದು ರಿಜಿಸ್ಟರ್ ನಂಬರ್ ಇದ್ದರೂ ಕೂಡ ಇಲ್ಲ ಅಂತ ಹಾಕಿ ನೀವು ಮ್ಯಾನ್ಯುವಲ್ ಟೈಪೇ ನೀವು ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕಲ್ಲಿ ಬರುತ್ತೆ, ನಿಮ್ಮದು ಕಾಲೇಜ್ ಯಾವ ತಾಲೂಕಲ್ಲಿ ಬರುತ್ತೆ, ನೀವು ಯಾವ ಕೋರ್ಸ್ ಮಾಡ್ತಾಯಿದ್ದೀರಾ ಅಂತ ನೀವೇ ಮ್ಯಾನ್ಯುವಲ್ ಆಗಿ ಸೆಲೆಕ್ಟ್ ಮಾಡ್ಕೊಬೇಕು. ನಾನಿವಾಗ ನಮ್ಮದು ಕಾಲೇಜು ಕೊಪ್ಪಳ ಡಿಸ್ಟಿಕಲ್ಲಿ ಬರುತ್ತೆ. ಎಕ್ಸಾಂಪಲ್ ನಾನಿವಾಗ ಕೊಪ್ಪಳ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ನಿಮ್ಮದು ಯಾವ ಡಿಸ್ಟಿಕಲ್ಲಿ ಬರುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿವಾಗ ಕೊಪ್ಪಳ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮದು ಕಾಲೇಜು ಯಾವ ಡಿಸ್ಟಿಕ್ಕು, ಯಾವ ಕೋರ್ಸ್, ಯಾವ ತಾಲೂಕಲ್ಲಿ ಓದ್ತಾ ಇದ್ದೀರಾ ಮತ್ತು ಯಾವ ಕೋರ್ಸ್ನಲ್ಲಿ ಓದ್ತಾ ಇದ್ದೀರಾ ಅಂತ ನೀವೇ ಮ್ಯಾನ್ಯುವಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಡೇಟ್ ಮಾಡಿದರೆ ನಿಮ್ಮದು ಡಾಟಾ ಸೇವ್ ಆಗಿ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್. ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕೊಪ್ಪಳ ಡಿಸ್ಟಿಕ್ಕು, ಕೊಪ್ಪಳ ತಾಲೂಕು, ಗೌರ್ಮೆಂಟ್ ಫಸ್ಟ್ ಕಾಲೇಜು. ಇಲ್ಲಿ ನಿಮ್ಮದು ಯಾವ ಕೋರ್ಸ್ ಅಂತ ಕೇಳ್ತಾಯಿದೆ, BA. ಆಮೇಲೆ ನಿಮ್ಮದು ಕಾಂಬಿನೇಷನ್ ಯಾವುದು ಅಂತ ಕೇಳ್ತಾ ಇದೆ. ನಿಮ್ಮದು BA ಒಳಗಡೆ ಯಾವಿದೆ ಅದನ್ನ ಹಾಕಿ. ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯ್ತು ಅಂದರೆ ಓನ್ಲಿ BA ಅಂತ ಹಾಕಿ. ಆಮೇಲೆ ಕೆಳಗಡೆ ನೀವು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ಕೇಳ್ತಾ ಇದೆ. ನಾನಿವಾಗ ಪ್ರೆಸೆಂಟ್ ಸೆಕೆಂಡ್ ಇಯರ್ ಅಂತ ಹಾಕ್ತಾಯಿದ್ದೀನಿ. ಪ್ರೆಸೆಂಟ್ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಸೆಕೆಂಡ್ ಇಯರ್ ಅಂತ ಹಾಕಿ ಸೇವ್ ಕಾಲೇಜ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಯುವರ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ತಾ ಇದೆ. ನೀವು ಇದೇ ಥರ ನಿಮ್ಮದು ಡಾಟಾನ ಅಪ್ಡೇಟ್ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮದು ಡಾಟಾ ಎಲ್ಲ ಸೇವ್ ಆಗಿ ಸಬ್ಮಿಟ್ ಆಗಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಅಲ್ಲಿ ನೀವು ನಿಮಗೆ ಯಾವ ಹಾಸ್ಟೆಲ್ ಬೇಕು ಮತ್ತು ನಿಮ್ಮ ಕಾಲೇಜು ಯಾವ ಹಾಸ್ಟೆಲ್ ನಿಯರ್ ಇದೆ, ನಿಮ್ಮ ತಾಲೂಕಿಲ್ಲಿ ಯಾವ ಹಾಸ್ಟೆಲ್ ಇದೆ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದರೆ ನಿಮ್ಮದು 2025-26ನೇ ಸಾಲಿನ BCM ಹಾಸ್ಟೆಲ್ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆದಂಗೆ. ಆಮೇಲೆ ನೀವು ಪ್ರಿಂಟೌಟ್ ತೊಗೊಂಡು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಸೇವ್ ಮಾಡಿಸ್ಕೊಂಡು ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗುತ್ತೆ.